ಉಪರಾಷ್ಟ್ರಪತಿ ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಬಿಸಿಲಿನ ಹೊಡೆತಕ್ಕೆ ಸುಸ್ತಾಗಿ 6 ಜನ ವಿದ್ಯಾರ್ಥಿಗಳು ಕುಸಿದು ಬಿದ್ದರು. ಅಸ್ವಸ್ಥರಾದಂತಹ ಮಕ್ಕಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗಿದೆ. ಬೆಳಗ್ಗೆಯಿಂದ ಬಿಸಿಲಿನಲ್ಲಿ ನಿಂತು ಸುಸ್ತಾಗಿದ್ದರು ವಿದ್ಯಾರ್ಥಿಗಳು. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ಕಾರ್ಯಕ್ರಮ ಇವತ್ತು ನಡೀತಾ ಇತ್ತು. ಕಂಠೀರವ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ವಿದ್ಯಾರ್ಥಿಗಳಲ್ಲಿ ಒಟ್ಟು 6 ಜನ ವಿದ್ಯಾರ್ಥಿಗಳು ಬಿಸಿಲಿನ ಬೇಗೆಯನ್ನ ತಾಳೋಕಾಗದೆ ಅಸ್ವಸ್ಥರಾಗಿದ್ದಾರೆ. ಉಪರಾಷ್ಟ್ರಪತಿಗಳು ಭಾಗಿಯಾಗಿದ್ದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. I request everyone to rise for the national song followed by the national anthem. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿರ್ತಾರೆ. ಆ ಕಾರ್ಯಕ್ರಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ, ಆ ಸಂಸ್ಥಾಪನಾ ದಿನಾಚರಣೆ ಆಯೋಜನೆಯಾಗಿದ್ದು ಕಂಠೀರವ ಸ್ಟೇಡಿಯಂನಲ್ಲಿ. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಆದರೆ ಜೂನ್ ತಿಂಗಳಾದ್ರೂ, ಜೂನ್ ಮುಗಿತಾ ಬಂದ್ರು, ರಾಜ್ಯಕ್ಕೆ ಈ ಬಾರಿ ಮಳೆರಾಯನ ಎಂಟ್ರಿ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲೂ ಬಿಸಿಲು ಧಗ ಧಗ ಅಂತ ಇದೆ. ಬೆಳಗ್ಗೆ 9 ಗಂಟೆಗೆ ಶುರುವಾಗ್ಬಿಟ್ರೆ ನೆತ್ತಿ ಸುಡುವಂತಹ ಸೂರ್ಯನ ಕಾರ್ಯಭಾರ ಸಂಜೆಯವರೆಗೂ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆ ನಡು ಭಾಗ ಏನಿದೆ ಸ್ಟೇಡಿಯಂದು, ಅಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಉಪರಾಷ್ಟ್ರಪತಿಗಳಾದಂತಹ ಪಿ ರಾಧಾಕೃಷ್ಣನ್ ಅವರು ಉಪಸ್ಥಿತರಿದ್ದಂತಹ ಕಾರ್ಯಕ್ರಮ, ಆ ಬಿಸಿಲಿನ ಬೇಗೆಯನ್ನ ತಾಳೋಕಾಗದೆ ಒಟ್ಟು 6 ಜನ ವಿದ್ಯಾರ್ಥಿಗಳು ಏಕಾಏಕಿ ಕುಸಿದು ಬೀಳ್ತಾರೆ. ಹಾಗೆ ಬಿದ್ದಂತಹ ವಿದ್ಯಾರ್ಥಿಗಳನ್ನ ತಕ್ಷಣ ಅವರಿಗೆ ಫಸ್ಟ್ ಏಡ್ ಅನ್ನ ಕೊಟ್ಟು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಮಳೆಗಾಲ ಹೇಳ್ಕೊಳ್ಳೋದಕ್ಕೆ ಆದ್ರೆ ಜೂನ್ ತಿಂಗಳು ಮುಗಿತಾ ಬಂತು, ಇನ್ನೂ ಮಳೆ ಶುರುವಾಗಿಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗಲೂ ಬಿಸಿಲಿನ ಬೇಗೆ ಹೇಗಿದೆ ಅನ್ನೋದಕ್ಕೆ ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಾದಂತಹ ಅವಘಡವೇ ಸಾಕ್ಷಿ. ತಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಏಡ್ ಕೊಡ್ಲಾಯ್ತಾ? ಯಾಕೆ ವಿದ್ಯಾರ್ಥಿಗಳನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ರು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಗಣಪತಿ? ವಿದ್ಯಾ, ಇವತ್ತು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ನಶಾ ಮುಕ್ತ ಒಂದು ಕಾರ್ಯಕ್ರಮ, ಅಂದ್ರೆ ಡ್ರಗ್ಸ್ ವಿರುದ್ಧದ ಒಂದು ಕಾರ್ಯಕ್ರಮಗಳು ಕೂಡ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುತ್ತೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಭಾಗದ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಆದ್ರೆ ರಾಷ್ಟ್ರಪತಿಯವರ ಕಾರ್ಯಕ್ರಮ ಆರಂಭ ಆಗಿದ್ದೇ ಸುಮಾರು 1 ಗಂಟೆಗಳ ಕಾಲದಲ್ಲಿ. ಬೆಳಿಗ್ಗೆಯಿಂದ ಬಂದಂತಹ ವಿದ್ಯಾರ್ಥಿಗಳು ಆ ಬಿರು ಬಿಸಿಲಿನಲ್ಲೂ ಕೂಡ ಸಾಕಷ್ಟು ಬೆಳಿಗ್ಗೆಯಿಂದಲೇ ಕೂಡ ಆ ಕಂಠೀರವ ಸ್ಟೇಡಿಯಂ ಅಲ್ಲಿ ಕೂಡ ಧಾವಿಸ್ತಿರ್ತಾರೆ. ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಮೇಲ್ಗಡೆ ಒಂದು ವ್ಯವಸ್ಥೆಗಳಾಗಿರ್ಬೋದು, ಅಂದ್ರೆ ಆ ಬಿಸಿಲಿನ ತಂಪಿರುವಂತಹ ಯಾವುದೇ ಒಂದು ವ್ಯವಸ್ಥೆಗಳು ಕೂಡ ಅಲ್ಲಿ ಇರ್ಲಿಲ್ಲ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆಯಿಂದನೇ ಆ ಕಾರ್ಯಕ್ರಮಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಕಾರ್ಯಕ್ರಮ ಆರಂಭ ಆಗಿದೆ ಸುಮಾರು 12:30ಯಿಂದ ಮಧ್ಯಾಹ್ನ 1 ಗಂಟೆಗೆ ಆರಂಭ ಆಗಿರುತ್ತೆ. ಆ ಬಿಸಿಲಲ್ಲಿ ಕೂಡ ಆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಯಾಕಂತಂದ್ರೆ ಉಪರಾಷ್ಟ್ರಪತಿ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಗಳಿರುತ್ತೆ. ಅವರೆಲ್ಲೂ ಕೂಡ ಎದ್ದು ಹೋಗೋಂಗಿರಂಗಿಲ್ಲ. ಜೊತೆಗೆ ಆ ಭದ್ರತೆ ಹಿನ್ನೆಲೆಯಲ್ಲಿ ಅವರು ಕೂತಲ್ಲೇ ಇರ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಆ ಮುಖ್ಯಸ್ಥರು ಕೂಡ ಇದ್ದಾಗ, ಅಂದ್ರೆ ಆ ಶಾಲಾ ಟೀಚರ್ಸ್ ಕೂಡ ಇದ್ದಾಗೂ ಕೂಡ ಅವ್ರು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅಂತಹ ಬಿಸಿಲಲ್ಲೂ ಕೂಡ ಆ ವಿದ್ಯಾರ್ಥಿಗಳು ಭಾಗಿಯಾಗಿ ಎಲ್ಲೊಂದ್ ಕಡೆ ತಲೆ ಸುತ್ತು ಬರುವಂತಹ ವ್ಯವಸ್ಥೆಗಳಾಯ್ತು, ಸುಸ್ತಾಗುವಂತಹ ಸಂದರ್ಭಗಳು ಕೂಡ ಎದುರಾಯ್ತು. ಈ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಆಯೋಜಕರು ಅವರನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಈ ರಾಷ್ಟ್ರಪತಿ ಅಂದ್ರೆ ಉಪರಾಷ್ಟ್ರಪತಿಯವರ ಭದ್ರತೆ ಒಂದ್ ಕಡೆ ತಡೆಯುವಂತ ಸಂದರ್ಭಗಳು ಕೂಡ ಆಯ್ತು. ಯಾಕಂತಂದ್ರೆ ಆ ಕಾರ್ಯಕ್ರಮದ ಮಧ್ಯೆ ಯಾರು ಕೂಡ ಎದ್ದು ಹೋಗೋಂಗಿಲ್ಲ ಅಥವಾ ಎತ್ತಿಲ್ಲೋಂಗಿಲ್ಲ. ಈ ತರದೊಂದು ಕಟ್ಟುನಿಟ್ಟಾದಂತ ಭದ್ರತೆ ಹಿನ್ನೆಲೆಯಲ್ಲಿ ಏನೋ ಒಂದ್ ಕಡೆ ಆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನೋವಾಯ್ತು ಅನ್ನೋದು ಕೂಡ ಗಮನಿಸಬಹುದು. ಯಾಕಂತಂದ್ರೆ ಆ ಬಿಸಿಲಲ್ಲೂ ಕೂಡ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತತ ಒಂದು 4 ತಾಸುಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆ ಬಿಸಿಲಲ್ಲಿ ಎಷ್ಟೊಂತ ಇರುವಂತಹ ಸಾಧ್ಯತೆಗಳು ಇರ್ತವೆ ಹೇಳಿ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತದ್ದು, ಜೊತೆಗೆ ಆ ಬಿಸಿಲಿನ ನಿತ್ರಾಣ ಅಂದ್ರೆ ನೇರವಾಗಿ ಆ ಬಿಸಿಲಿನ ತಾಪಕ್ಕೂ ಕೂಡ ಸುಸ್ತಾಗಿರುವಂತಹ ಸಂದರ್ಭಗಳು ಕೂಡ ಎದುರಾಯ್ತು. ಅಲ್ಲೇ ಇದ್ದಂತಹ ಆಯೋಜಕರು ಕಾರ್ಯಕ್ರಮದ ನಡುವೆಯೂ ಕೂಡ ಅವರನ್ನ ಸಂಭಾಳಿಸುವಂತ ಕಾರ್ಯಕ್ರಮ ಮುಂದಾಗ್ಲಿಲ್ಲ. ಯಾಕಂತಂದ್ರೆ ಅದೆಲ್ಲೋ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಎಡವಟ್ಟಾಗುವಂತ ಸಾಧ್ಯತೆಗಳಿರುತ್ತೆ, ಎಲ್ಲೊಂದ್ ಕಡೆ ಸಣ್ಣ ಪುಟ್ಟ ತಪ್ಪಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮುಗಿಯುವ ಸಂದರ್ಭದಲ್ಲಿ ಆಯೋಜಕರು ಎಚ್ಚೆತ್ಕೊಂಡು ನೇರವಾಗಿ ಅವರನ್ನ ಒಂದೆಡೆ ಕರೆದುಕೊಂಡು ಹೋಗುವಂತ ಸಂದರ್ಭಗಳು ಕೂಡ ಎದುರಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಉಪರಾಷ್ಟ್ರಪತಿಯವರ ಕಾರ್ಯಕ್ರಮ ಅಂತಹದೊಂದು ದೊಡ್ಡ ವೇದಿಕೆಯಲ್ಲಿ ಆಗಿದ್ರು ಕೂಡ
ಒಂದಷ್ಟು ನೆರಳಿನ ವ್ಯವಸ್ಥೆಗಳು ಇರಬೇಕಾಗಿತ್ತು. ಜೊತೆಗೆ ಆ ಮಕ್ಕಳು ಬರೋದ್ರಿಂದ ಅಂತಹ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಅಂದ್ರೆ ಈ ನಶಾ ಮುಕ್ತ ಒಂದಷ್ಟು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಬೇರೊಂದು ಎಡವಟ್ಟು ಆಗುವಂತ ಸಂದರ್ಭಗಳು ಎದುರಾಗಬಾರ್ದಾಗಿತ್ತು. ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿತ್ತು ಅನ್ನೋದು ಕೂಡ ಒಂದಷ್ಟು ಆಯೋಜಕರ ಮಾತಾಗಿತ್ತು. ಆ ಸಂದರ್ಭದಲ್ಲಿ ನೇರವಾಗಿ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳನ್ನ ಬೇರೆಡೆ ಕರ್ಕೊಂಡು ಹೋಗಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಏನಾದ್ರು ಕೂಡ ಹಾನಿ ಆಗುತ್ತಾ ಅನ್ನೋದು ಕೂಡ ಈ ಭದ್ರತಾ ಸಿಬ್ಬಂದಿಗಳ ಆಲೋಚನೆ ಆಗಿತ್ತು. ಈ ನಿಟ್ಟಿನಲ್ಲಿ ಏನೂ ತಪ್ಪು ಆಗದೆ ಇದ್ರು ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಆಯೋಜಕರು ಎಚ್ಚೆತ್ಕೊಂಡು ಮಾಡಿದ್ದಾರೆ. ಮುಂದಿನ ದಿನಗಳಾದ್ರೂ ಕೂಡ ರಾಜ್ಯ ಸರ್ಕಾರ ಇಂತಹ ಒಂದು ಕಾರ್ಯಕ್ರಮ ಮಾಡುವಾಗ ಆದಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ್ರೂ ಕೂಡ ಅವರನ್ನ ಒಂದಷ್ಟು ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಅವರನ್ನ ಆರೋಗ್ಯ ವಿಚಾರಿಸುವಂತ ಕೆಲಸಗಳು ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಕೇವಲ ರಾಜಧಾನಿ ಭಾಗದಿಂದ ಬಂದಿದ್ರು ಓಕೆ, ಬೇರೆ ರಾಜಧಾನಿಯ ಹೊರಗಡೆಯಿಂದಲೂ ಕೂಡ ಬಂದಿರ್ತಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಿಂದಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾರೆ. ಹೀಗಾಗಿ ಎಷ್ಟವರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ಮಾಡ್ಬೇಕಾಗುತ್ತೆ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುತ್ತೆ ಇರ್ಬೋದು, ಜೊತೆಗೆ ಬೆಳಿಗ್ಗೆ ತಿಂಡಿ ಏನಾದ್ರು ಕೂಡ ತಿಂದಿದ್ರೆ ಈ ಎಲ್ಲವನ್ನೂ ಕೂಡ ಆಯೋಜಕರ ಗಮನಕ್ಕಿತ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ಇಂತಹದೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಸಣ್ಣ ಎಡವಟ್ಟೆ ನಾಳೆ ದೊಡ್ಡದಾಗಿ ಕಾಣಿಸುವಂತಹ ಒಂದು ತಾತ್ಪರ್ಯಕ್ಕೆ ಎದುರಾಗಿದೆ ಅನ್ನೋದು ಕೂಡ ಗಮನಿಸಬಹುದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.